ಮತದಾನ ಪತ್ತೆ ಹಚ್ಚೋದಕ್ಕೆ ತಾವು ಸಮಿತಿಯನ್ನು ರಚನೆ ಮಾಡಿದ ಸಮಿತಿ ಉಸ್ತುವಾರಿ ತಾವು ಆಗಿದ್ದೀರಿ, ಏನು ವರದಿ ಯಾವಾಗ ಕೊಡ್ತೀರಿ ಏನು? ನಾವೀಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. ಇವತ್ತು ನಾವು 3 ಜನ ಬೇರೆ ಬೇರೆ ಮೂಲದಿಂದ ಸಂಗ್ರಹಿಸಿರೋ ಮಾಹಿತಿಯ ಕುರಿತಾಗಿ ಚರ್ಚೆ ನಡೆಸಿ ವರದಿಯನ್ನು ತಯಾರು ಮಾಡ್ತಾಯಿದ್ದೀವಿ. ವರದಿ ತಯಾರು ಮಾಡಿದ ನಂತರ ರಾಜ್ಯಾಧ್ಯಕ್ಷರಿಗೆ ಮತ್ತು ಕೇಂದ್ರದ ನಾಯಕತ್ವಕ್ಕೆ, ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ವರದಿಯನ್ನು ನಾವು ಕೊಡೋ ಕೆಲಸ ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ದೆಹಲಿಗೆ ಹೋಗಿದ್ದಾರೆ, ಮತ್ತು ಧರ್ಮಸ್ಥಳದಲ್ಲಿ ಶಾಸಕರ ಪಕ್ಷ ಸಭೆ ನಡೆಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸರ್, ಸದ್ಯದ ಬೆಳವಣಿಗೆ ಬಗ್ಗೆ? ದೆಹಲಿಗೆ ರಾಷ್ಟ್ರೀಯ ಅಧ್ಯಕ್ಷರ ಕರೆಯ ಮೇರೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ನನ್ನ ಹತ್ರ ಇಲ್ಲ. ಇನ್ನು ರಾಜ್ಯಾಧ್ಯಕ್ಷರ ಧರ್ಮಸ್ಥಳದ ಹೇಳಿಕೆ ವಿಚಾರ ಕುರಿತಂತೆ ಸಾರ್ವಜನಿಕವಾಗಿ ನಾನು ಹೇಳೋಕ್ಕೆ ಏನೂ ಇಲ್ಲ. ನಮಗೆ ವಹಿಸಿರುವಂಥ ಕೆಲಸ ಸತ್ಯ ಶೋಧನೆಯನ್ನು ಮಾಡಿ ವರದಿ ಕೊಡೋದು. ನಾವು ಇಂಟ್ರೀಮ್ ರಿಪೋರ್ಟನ್ನು, ಅಂದರೆ ಪ್ರೈಮರಿ ರಿಪೋರ್ಟ್ನ ಇವತ್ತು ರೆಡಿ ಮಾಡಿ ರಾಜ್ಯಾಧ್ಯಕ್ಷರು ಬಂದ ನಂತರ ಅವರಿಗೆ ಕೊಡೋ ಕೆಲಸ ಮಾಡ್ತೀವಿ. ಆಮೇಲೆ ವಿಸ್ತೃತವಾಗಿರ್ತಕ್ಕಂಥ ಅಂತಿಮ ವರದಿಯನ್ನು ಕೆಲವು ಕಾಲಗಳ ನಂತರ ಕೊಡ್ತೇವೆ. ಅಲ್ಲ, ಅವ್ರು ಬಂದ ಮೇಲೆ ನಾವು ಕೊಡ್ತೇವೆ. ಇಲ್ಲಾಂದರೆ ಏನು, ಈಗ ಟೆಕ್ನಾಲಜಿ ಇದೆಯಲ್ಲ, ಯಾವ ಮೂಲದಲ್ಲಿ ಬೇಕಾದ್ರೂ ಕೊಡ್ಬೋದು. ಮೊದಲಿಗೆ ಸಮಾಲೋಚನೆ ಮಾಡಿ ಆಮೇಲೆ ನಾವು ಕಲೆ ಹಾಕಿರುವ ಮಾಹಿತಿಗಳನ್ನೆಲ್ಲವನ್ನು ಕೂಡ ಸಮಾಲೋಚಿಸಿ ಅಂತಿಮ ನಿಷ್ಕರ್ಷಕ್ಕೆ ಬಂದು ವರದಿ ತಯಾರು ಮಾಡಿ ಕೊಡ್ತೇವೆ. ನಿಮ್ಮ ಸಮಿತಿಯಲ್ಲಿ ಸದಾನಂದ ಗೌಡರ ಹೇಳಿಕೆ ಗಮನಿಸಬೇಕಾದ್ರೆ ಜೂನ್ 13ರಂದು ಒಂದಷ್ಟು ನಾಯಕರು ಅಲ್ಲೋಗಿ ಮಾತಾಡಿದಾರಂತ. ಆ ಹೇಳಿಕೆಗಳೇನಾದರೂ ಕೂಡ ನಿಮ್ಮ ಸಮಿತಿಯಲ್ಲಿ ನಾವು ಚರ್ಚೆ ಆಗುತ್ತೆ? ಈಗ ಹಲವು ರೀತಿಯ ನಮ್ಮ ಮಾಧ್ಯಮಗಳಿಂದಲೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಕೆಲವು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದೀವಿ. ಅದರೊಳಗಡೆ ಸಾಂದರ್ಭಿಕ ಸಾಕ್ಷ್ಯಗಳಲ್ಲಿ ಸದಾನಂದ ಗೌಡರು ಅಲ್ಲದೆ ಇನ್ನು ಕೆಲವರು ಹೇಳಿರುವಂಥ ವಿಚಾರಗಳನ್ನು ಕೂಡ ಪರಾಮರ್ಶೆ ನಡೆಸ್ತಾ ಇದ್ದೀವಿ. ಆ ಪರಾಮರ್ಶೆ ನಡೆಸಿ ಪ್ರೈಮರಿ ರಿಪೋರ್ಟ್ನ, ಇಂಟ್ರೀಮ್ ರಿಪೋರ್ಟ್ನ ಕೊಡ್ತೀವಿ. ಆಮೇಲೆ ಫೈನಲ್ ರಿಪೋರ್ಟ್ನ ಇಟ್ ವಿಲ್ ಟೇಕ್ ಎ ಟೈಮ್. ಯಾಕೆಂದರೆ ಸೀಕ್ರೆಟ್ ವೋಟ್ ಆಗಿದ್ದ ಕಾರಣಕ್ಕೆ ನಾವು ನಿರ್ದಿಷ್ಟವಾಗಿ ಇವನೇ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ. ಅನುಮಾನಿಸುವ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ನಾವು ಇವ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಯಾವ ರೀತಿಯ ಕ್ರಮ ಆಗಬೇಕು ಅಂತ ಹೇಳ್ತೀರಿ? ನೋಡಿ, NDA ಕಡೆಯಿಂದ 12 ಅಡ್ಡ ಮತಗಳಾಗಿರೋದು ಸ್ಪಷ್ಟ. ಅದರಲ್ಲಿ BJPದೇ ಅನ್ನೋದು 4, NDAದು ಅನ್ನೋದು 8. ಅದರಲ್ಲಿ ಯಾರು ಹಾಕಿದ್ದಾರೆ ಅನ್ನೋದು ಸುಲಭವಾಗಿ ಪತ್ತೆ ಆಗುವ ಸಂಗತಿ ಅಲ್ಲ. ಅದಾದ ನಂತರ ಏನು ಮಾಡಬೇಕು ಅನ್ನೋದು ಪಕ್ಷದ ಶಿಸ್ತು ಸಮಿತಿಗೆ, ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಿದ್ದು. ನನ್ನ ಕೆಲಸ ಮಾಹಿತಿಯನ್ನು ಸಂಗ್ರಹಿಸಿ ಕೊಡೋದಷ್ಟೇ ನಮ್ಮ ಕೆಲಸ. ಆ ಮಾಹಿತಿ ಸಂಗ್ರಹಿಸಿ ಕೊಡ್ತೀವಿ. ಈಗ ನಿಮ್ಮ ಸಮಿತಿಯಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದ್ದಾರೆ. ಅವರು ಕೂಡ ಒಬ್ಬರು ಶಾಸಕರಾಗಿರೋದ್ರಿಂದ ಅವ್ರನ್ನ ಯಾಕೆ ಆ ಸಮಿತಿ ಜಾಯಿನ್ ಆಗಿದೆ? ಯಾಕಂದ್ರೆ ಅವರು ಕೂಡ ಮತ ಹಾಕಿದ್ದಾರೆ. ಅದೇನೋ ಒಂದು ಕಡೆ ನಿಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ಈಗ ಎನ್ ಮಹೇಶ್ ಅವರು ಇರೋದು ಓಕೆ, ಮಾಜಿ MLA, ನೀವಿರೋದು ಓಕೆ. ನೋಡಿ, ಈ ಸಮಿತಿಯನ್ನು ರಚನೆ ಮಾಡಿದ್ದು ರಾಜ್ಯಾಧ್ಯಕ್ಷರು. ಆ ಸಮಿತಿಯ ರಚನೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮಗೊಂದು ನಿರ್ದಿಷ್ಟವಾದ ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾಯಿದ್ದೀವಿ. ಉಳಿದ ಸಂಗತಿಗಳ ಬಗ್ಗೆ ನಾನೇನೂ ಹೇಳಕ್ಕೆ ಬಯಸೋದಿಲ್ಲ.